ಹಲೋ ನಮಸ್ತೆ, ನಾನು ರಶ್ಮಿ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟಕ್ಸ್ ಹೇಗೆ ಮಾಡೋದು ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಪಟ್ಟಿ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೆ. ಫ್ರೆಂಡ್ಸ್, ಬನ್ನಿ ಇದರಲ್ಲಿ ನಾವು ಪಟ್ಟಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ. ಈ ಬ್ಲೌಸು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ನಮಗೆ ಪಟ್ಟಿ ಒಟ್ಟು 4 ಬೇಕು. ಒಂದು ಸೈಡ್ಗೆ 4 ಬೇಕಾಗುತ್ತೆ. ಸೊ ಆಲ್ರೆಡಿ ಒಂದು ಪಟ್ಟಿ ನಮಗೆ ಇದೆ, ಅದನ್ನೇ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನು ಬಟ್ಟೆ ಉಳಿದಿರುತ್ತೆ ಅದ್ರ ಮೇಲೆ ಇಟ್ಕೊಂಡು ನಾವು ಮಾರ್ಕಿಂಗ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಟೋಟಲು ಒಂದು ಸೈಡ್ಗೆ 4 ಪಟ್ಟಿ ಬೇಕಾಗುತ್ತೆ. ಅಲ್ಲಿಗೆ ನಮಗೆ 8 ಪಟ್ಟಿ ಬೇಕಾಗುತ್ತೆ. ಮಾರ್ಕಿಂಗ್ ಮಾಡಬೇಕಾದ್ರೂ ಆಲ್ರೆಡಿ 2 ಪಟ್ಟಿ ಸಿಕ್ಕಿರುತ್ತೆ. ಅದೇ ಅಳತೆಯಲ್ಲಿ ನಾವು ಬೇರೆ ಬಟ್ಟೆನ ಇಟ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ವಿತೌಟ್ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ. ಲೈನಿಂಗ್ ಬ್ಲೌಸ್ ಆದರೆ ನಮಗೆ ಒಂದು ಸೈಡ್ಗೆ 3 ಪಟ್ಟಿ ಸಾಕಾಗತ್ತೆ. ಬಟ್ ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಈ ರೀತಿ 4 ಪಟ್ಟಿನ ಫಸ್ಟು ನಾವು ರೆಡಿ ಮಾಡ್ಕೊಳ್ಳೋಣ. ಇದೇ ಕಲ್ಲರ್ ಬಟ್ಟೆ ಸಿಗದೇ ಇದ್ದರೆ, ನಮಗೆ ಸಾಕಾಗದೇ ಇದ್ರೇ ಬೇರೆ ಯಾವುದಾದ್ರು ಬ್ಲೌಸ್ ಪೀಸಲ್ಲಿ ಉಳಿದಿರೋ ಬಟ್ಟೆಯಲ್ಲಿ ನೀವು ಪಟ್ಟಿನ ತೊಗೋಬೋದು. ಇದರಲ್ಲೇ ತೊಗೊಳಕ್ಕೆ ಹೋದರೆ ನಮಗೆ ಸ್ಲೀವ್ಸಿಗೆಲ್ಲ ಬಟ್ಟೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ನಮಗೆ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪಟ್ಟಿ ಇದನ್ನು ಡಬಲ್ ಪಟ್ಟಿ ಇದರಲ್ಲಿತ್ತು. ಸೊ ಅದನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ. ಇದು ಎಕ್ಸ್ಟ್ರಾ ನಾವು ಕಟ್ ಮಾಡಿದ್ವಲ್ಲ ಆ ಪಟ್ಟಿಯಾಗಿರುತ್ತೆ. ಈ ರೀತಿ ಆಪೋಸಿಟ್ ಬರೋ ಥರ, 2 ಪಟ್ಟಿ ಆಪೋಸಿಟ್ ಬರೋ ಥರ ನಾವು ಜೋಡಿಸ್ಕೋಬೇಕು. ನೋಡಿ, ಈ ರೀತಿ ಇಟ್ಕೋಬೇಕಾಗುತ್ತೆ ಪಟ್ಟಿ. ಫಸ್ಟ್ ಏನು ಕಟ್ ಮಾಡಿರ್ತೀವಿ ಈ ರೀತಿ ಇಟ್ಕೊಳ್ಳಿ. ಆಪೋಸಿಟ್ ಇರಬೇಕು. ಈ ರೀತಿ ಇಟ್ಕೊಂಡ್ಬಿಟ್ಟು 1 2 3 4 ನೋಡಿ, ಎಕ್ಸ್ಟ್ರಾ ಬಟ್ಟೆಯಲ್ಲೂ ನಾವು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀವಿ, ಬೇರೆ ಕಲರ್ ಆಗಿರುತ್ತದು. ಸೊ ಈ ರೀತಿ 4 ಈ ಕಡೆ ಇದೆ, ಇಲ್ಲೂ ಸಹ 4 ಪಟ್ಟಿನ ನಾವು ಇಟ್ಕೊಂಡಿದ್ದೀವಿ. ಫಸ್ಟ್ ಸಿಕ್ಕಿರುತ್ತಲ್ಲ ಅದೇ ಪಟ್ಟಿನ ನಾವು ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾವು ಸ್ಟಿಚ್ ಹೇಗೆ ಮಾಡೋದು ನೋಡೋಣ. ನೀಟಾಗಿ 4 ಪಟ್ಟಿಗೂ ಸೇರಿಸಿ ಲೈನಲ್ಲಿ ಒಂದು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಸೈಡ್ ಹಾಕಬೇಕು. ನೀಟಾಗಿ ಜೋಡಿಸ್ಕೋಬೇಕು. ಬಟ್ಟೆ ಜಾರೋ ಚಾನ್ಸಸ್ ಇರುತ್ತೆ, ಸೊ ಜೋಡಿಸ್ಕೋಬೇಕು. ಒಂದು 1/4 ಇಂಚು ವಿಡ್ತಲ್ಲಿ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಒಂದೇ ನೇರ ಬರಬೇಕು, ಅದು ಎಲ್ಲೂ ಜಾರಿ ಹೋಗಬಾರ್ದು. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಸ್ಟಿಚಿಂಗ್ ಈಸಿ ಆಗುತ್ತೆ. ನೋಡಿ, ಈ ರೀತಿ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ನಾವು ಸಪ್ರೇಟ್ ಮಾಡಿದಾಗ ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ, ತೊಂದರೆ ಇಲ್ಲ. ಈ ರೀತಿ ಸಪ್ರೇಟ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಸಪ್ರೇಟ್ ಮಾಡಿಟ್ಕೊಂಡು ನಾವು ಏನು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಆ ಕಡೆನ ನಾವು ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಅಲ್ಲಿ ಏನು ಬೇರೆ ಬಟ್ಟೆ ಕಲರ್ ಕಾಣ್ತಾ ಇದೆ ಆ ಸೈಡ್ ಮಾಡಿಟ್ಕೊಂಡು ನಾವು ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ. ಈ ಕಡೆ 2 ಪೀಸ್ ಇರುತ್ತೆ ಮತ್ತು ಆ ಕಡೆನೂ 2 ಪೀಸ್ ಇರುತ್ತೆ. ಮಧ್ಯದಲ್ಲಿ ಇನ್ನೊಂದು ಸ್ಟಿಚಿಂಗ್ನ ನಾವು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ಫ್ರಂಟ್ ಬಾಡಿ ಪಾರ್ಟಿಗೆ ಸಿಗತ್ತೆ. ಪಟ್ಟಿ ರೆಡಿಯಾಗಿದೆ. ಒಂದು ಪಟ್ಟಿ ರೆಡಿಯಾಗಿದೆ, ಇನ್ನೊಂದು ಪಟ್ಟಿನೂ ನಮಗೆ ಇದೇ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ಟೋಟಲ್ 2 ಪಟ್ಟಿ ಬೇಕಲ್ವಾ, ಸೊ 2 ಪಟ್ಟಿನೂ ನಾವು ರೆಡಿ ಮಾಡ್ಕೋಬೇಕು. ಈ ಸೈಡ್ ಸಹ 4 ಪಟ್ಟಿ ಇರುತ್ತೆ. 4 ಪಟ್ಟಿನ ನೀಟಾಗಿ ಫಸ್ಟು ಜಾಯಿಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಸ್ಟಿಚಿಂಗ್ ಮಾಡಬೇಕು. ನೋಡಿ, ಎಲ್ಲೂ ಯಾವ ಪಟ್ಟಿನೂ ಜಾರಬಾರ್ದು, ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡು ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. いい入れて
ಬಟ್ಟೆ ಜಾರೋಗಿರುತ್ತೆ, ಅದನ್ನ ನಾವು ಅಬ್ಸರ್ವ್ ಮಾಡಿರಲ್ಲ. ಸೊ ಫಸ್ಟೇ ನೋಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ಟಿಚ್ ಆಯಿತು. ಈಗ ನಾವು ಸಪ್ರೇಟ್ ಮಾಡ್ಕೋಬೇಕು. ಈ ಕಡೆ 2 ಇರುತ್ತೆ, ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಈ ಕಡೆ ಫಸ್ಟ್ ಪಟ್ಟಿನ ಹೇಗೆ ನಾವು ಸ್ಟಿಚ್ ಮಾಡಿದ್ವು ಸೇಮ್ ಇದರಲ್ಲೂ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀವಿ. ನೋಡಿ, 2 ಪಟ್ಟಿನೂ ಸಿಕ್ತು ಅಲ್ವಾ? ರೆಡಿಯಾಗಿರೋ ಪಟ್ಟಿನ ಹೇಗೆ ಫ್ರಂಟ್ ಬಾಡಿ ಪಾರ್ಟಿಗೆ ಸ್ಟಿಚ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವಿಡಿಯೋ ಶೇರ್ ಮಾಡಿದಾಗ ನಾನು ಆದಷ್ಟು ಬೇಗ ನಿಮಗೆ ತಲುಪತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.